ಒಂದು ಪಾರ್ಟ್ನರ್ಶಿಪ್ ಮಾಡಬಾರ್ದು ಎಂದು ಯಾವ ಕಾಲಕ್ಕೂ ಇನಿಷಿಯಲಿ ಯಾವಾಗಲೂ ಮಾಡಬಾರ್ದು. ನೋ ಪಾರ್ಟ್ನರ್ ಎಟ್ ಆಲ್ ವಿದೌಟ್ ಎನಿ ರಿಟರ್ನ್ ಆರ್ ಬೆನಿಫಿಟ್ ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಲೈಫ್. ಕಾಂಪಿಟೇಷನ್ ಇರುತ್ತೆ, ಯು ಕೆನಾಟ್ ಅವಾಯ್ಡ್ ಇಟ್, ಯು ಹ್ಯಾವ್ ಟು ಓವರ್ಕಮ್ ಔಟ್ ಆಫ್ ದ್ಯಾಟ್. ಅವರು ಒಂದು ರೊಟ್ಟಿ ಕಡಿಮೆ ತಿಂದು ನಿಮ್ಮ ಫೀ ಕಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಬಿಸ್ನೆಸ್ ಐಡಿಯಾಗಳಿರುತ್ತೆ, ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂಥ ಕನಸಿರುತ್ತೆ. ಆದರೆ ಶುರು ಮಾಡಿದಂಥ ಬಿಸ್ನೆಸ್ ಎಲ್ಲವೂ ಕೂಡ ಸಕ್ಸಸ್ ಆಗೋದಿಲ್ಲ. ಯಾಕಂತಂದ್ರೆ ಸರಿಯಾದ ಒಂದು ಪ್ಲಾನಿಂಗ್ ಇರೋದಿಲ್ಲ, ಫಿನಾನ್ಷಿಯಲ್ ಆಸ್ಪೆಕ್ಟ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸರಿ ಇಲ್ಲದೆ ಇದ್ದಂಥ ರೀತಿಯಲ್ಲಿ ಆಗ ಬಿಸ್ನೆಸ್ ಇಂದ ಒಂದು ಲಾಸ್ ಆಗುವಂಥದ್ದು, ಸೋಲ್ ಆಗ್ತಾರೆ, ಅಂದ್ರೆ ಫೇಲ್ಯೂರ್ ಆಗ್ತಾರೆ. ಹಾಗಾದ್ರೆ ಬಿಸ್ನೆಸ್ ಅಲ್ಲಿ ನಾವು ಯಾಕೆ ಫೇಲ್ಯೂರ್ ಆಗ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಮೊದಲನೇದಾಗಿ ಬಿಸ್ನೆಸ್ ಫೇಲ್ ಆಗೋದು ಏನಕ್ಕೆ ಅನ್ನುವಂಥದ್ದು ನೀವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಆ ಅಷ್ಟು ಅಂಶಗಳು ಯಾವುದು ಅಂತ ಕೇಳಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸರ್, ಈಗ ನಾವು ಬಿಸ್ನೆಸ್ಗಳನ್ನ ಭಾಳಷ್ಟು ಫೇಲ್ ಆಗಿದ್ದು ನೋಡಿದ್ದೀವಿ. ಅಂದರೆ ಬಿಸ್ನೆಸ್ ಫೇಲ್ ಆಗಿದ್ದು ಹೇಗೆ ಅಂದರೆ ಅಲ್ಲಿ ಐಡಿಯಾ ಫೇಲ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿರುತ್ತೆ. ಬಟ್ ನೀವು ನೋಡ್ದಂಗೆ ನೀವು ಇವತ್ತು ಒಂದಷ್ಟು ಎಕ್ಸಾಂಪಲ್ ಕೂಡ ಕೊಟ್ಟರು. ಈಗ ಗಾರ್ಮೆಂಟು, ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಲ್ಲ. ಆದರೆ ನಿಮ್ಮ ಪ್ರಕಾರ ಒಬ್ಬ ಆಂಟ್ರಪ್ರನ್ಯೂರ್ ಅವನು ಬಿಸ್ನೆಸ್ ಶುರು ಮಾಡುವಾಗ ಒಂದಷ್ಟು ಓಕೆ ನೋಡಪ್ಪ, ಈ ಕಾರಣಗಳಿಗೆ ಬಿಸ್ನೆಸ್ ಫೇಲ್ ಆಗ್ಬೋದು, ಹುಷಾರಾಗಿರು ಅಂತ ನೀವು ಹೇಳಬೇಕು ಅಂದರೆ ಏನು ಹೇಳ್ತೀರಿ ಸರ್? ಒಂದು ಪಾರ್ಟ್ನರ್ಶಿಪ್ ಮಾಡಬಾರ್ದು ಎಂದು ಯಾವ ಕಾಲಕ್ಕೂ ಇನಿಷಿಯಲಿ ಯಾವಾಗಲೂ ಮಾಡಬಾರ್ದು. ನೋ ಪಾರ್ಟ್ನರ್ ಎಟ್ ಆಲ್. ನೋ. ಬಟ್ ಇವತ್ತು ಕೋ ಫೌಂಡರ್ ಅಂತ ಹೇಳ್ತಾರಲ್ಲ ಸರ್. ಈಗ ಎಲ್ಲ ಸ್ಟಾರ್ಟಪ್ ವರ್ಲ್ಡಲ್ಲಿ ಯು ಶುಡ್ ಹ್ಯಾವ್ ಎ ಕೋ-ಫೌಂಡರ್ ಟು ಬಿ ಅಟ್ರಾಕ್ಟಿವ್ ಟು ಇನ್ವೆಸ್ಟರ್ಸ್ ಅಂತ. ಇಲ್ಲಾಂದರೆ ಸಿಂಗಲ್ ಫೌಂಡರ್ ಅಂದರೆ, ಈಗ ನನ್ನ ಕೇಸಲ್ಲಿ ಐ ಆಮ್ ಎ ಸಿಂಗಲ್ ಫೌಂಡರ್ ಆ್ಯಂಡ್ ಐ ಆಮ್ ನಾಟ್ ಸೋ ಅಟ್ರಾಕ್ಟಿವ್ ಟು ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಈಗ ನಿಮಗೆ 1 ಕಿಲೋಮೀಟ್ರ್ ಓಡಬೇಕಂದ್ರೆ 10 ನಿಮಿಷ ಬೇಕು. ನಂದು ನಿಂದು ಇಬ್ಬರದು ಕಾಲು ಕಟ್ಕೊಂಡು 3 ಕಾಲಿನ ಓಟ ಅಂತಿರಲ್ಲ ಸ್ಕೂಲ್ನಲ್ಲಿ, ಎಷ್ಟು ನಿಮಿಷ ಬೇಕಾಗತ್ತೆ 1 ಕಿಲೋಮೀಟ್ರ್? ಮೇ ಬಿ 2 ಗಂಟೆ ಬೇಕಾಗ್ಬೋದು. ನೋ ಪಾರ್ಟ್ನರ್, ನೋ ರಿಲೇಷನ್. ನಮ್ಮ ಕಂಪ್ನಿಯಲ್ಲಿ ಯಾರೂ ರಿಲೇಷನ್ ಇಲ್ಲ. ಸಂಬಂಧಿಕರು ನೋ, ನಾಟ್ ಎ ಸಿಂಗಲ್, ನೋ ರಿಲೇಷನ್ ಅಟ್ ಆಲ್. ಕಂಪ್ನಿ ಗ್ರೋತೇ ಆಗೋದಿಲ್ಲ. ಯು ಕೆನಾಟ್ ಟೇಕ್ ಎನಿ ಆ್ಯಕ್ಷನ್ ಆನ್ ದೆಮ್. ವಾಟ್ ಎವರ್ ರಾಂಗ್ ಥಿಂಗ್ಸ್ ದೇ ಡೂ, ಯು ಹ್ಯಾವ್ ಟು ಅಪ್ರಿಷಿಯೇಟ್. ಅಣ್ಣನ ಮಗ, ಕಾಕನ ಮಗ, ಹೆಂಡತಿ ತಮ್ಮ, ಹೆಂಡತಿ ಅಣ್ಣ, ಹೆಂಡತಿ ಅಣ್ಣನ ಮಗ, ನೋ. ಸೊ ಫಸ್ಟು ಪಾರ್ಟ್ನರ್ಶಿಪ್ ಬೇಡ, 2 ನೋ ಸಂಬಂಧ, ರಿಲೇಷನ್ಶಿಪ್ ಇಲ್ಲ. ಬೇರೆ ಏನು ಸರ್ ಕಾರಣಗಳು? ಯಾವ ಕಾರಣಗಳಿಂದ ಬಿಸ್ನೆಸ್ ಫೇಲ್ ಆಗುತ್ತೆ? ಆ್ಯಂಡ್ ಯು ಹ್ಯಾವ್ ಟು ಇನಿಷಿಯಲಿ ಅಟ್ಲೀಸ್ಟ್ 10 years ವಿದೌಟ್ ಎನಿ ರಿಟರ್ನ್ ಆರ್ ಬೆನಿಫಿಟ್ ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಲೈಫ್. ಫಸ್ಟ್ ಪೀಳಿಗೆ ಎಂಟರ್ಪ್ರಿನರ್ಸ್ ಅಂತಾರಲ್ಲ, ಅವ್ರದ್ದು ಲೈಫ್ ಇದರಲ್ಲೇ ಹೋಗ್ಬಿಡ್ತೈತೆ ಟೋಟಲ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ. ಆ್ಯಕ್ಚುಲಿ ದ ಸೆಕೆಂಡ್ ಜನ್ರೇಷನ್ ವಿಲ್ ಎಂಜಾಯ್ ದ ಬೆನಿಫಿಟ್ ಆಫ್. ಸೊ ನೀವು ಹಾಗಾದ್ರೆ ಪರ್ಸ್ನಲ್ ಸ್ಯಾಕ್ರಿಫೈಸ್ ಭಾಳ ಮುಖ್ಯ ಆಗುತ್ತೆ. ತುಂಬ ಊಟ, ನಿದ್ದೆ, ರಿಸ್ಕು, ಅಬ್ಯೂಸು, ಇನ್ಸಲ್ಟು, ಕಾಂಪಿಟೇಷನ್ನು ಎಲ್ಲ ಇರುತ್ತೆ. ಸ್ಯಾಕ್ರಿಫೈಸ್ ಮಾಡಬೇಕು. ಅದೇ ಬೇರೆ ಏನು ಕಾರಣ ಇರ್ಬೋದು? ನೀವು ಇಲ್ಲಿ ನನ್ನ ಮುಂದೆ ಕುಂತು ಮಾತಾಡ್ತಿದ್ದೀರಲ್ಲ, ಈ ಸ್ಟೇಜಿನಲ್ಲಿ ನೀವು ಬರಬೇಕಂದ್ರೆ ನೀವು ಎಷ್ಟೋ ಬುದ್ಧಿವಂತರಿರ್ಬೋದು, ಎಷ್ಟೋ ಕ್ವಾಲಿಫಿಕೇಷನ್ ಇರ್ಬೋದು, ನಿಮ್ಮ ಅಪ್ಪ ಅಮ್ಮನ ಕಾಂಟ್ರಿಬ್ಯೂಷನ್ ಭಾಳ ಇದೆ. ನಾಟ್ ಅ DNA ಕಾಂಟ್ರಿಬ್ಯೂಷನ್ ಐ ಆಮ್ ಟಾಕಿಂಗ್. ಹಾಂ, ಅವರು ಒಂದು ರೊಟ್ಟಿ ಕಡಿಮೆ ತಿಂದು ನಿಮ್ಮ ಫೀ ಕಟ್ಟಿದ್ದಾರೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸ್ನೇಹಿತರೆ, ಕಂಪನಿ ಸಕ್ಸಸ್ ಅನ್ನ ಲೆಕ್ಕ ಹಾಕುವಂಥದ್ದು IPO ವರ್ತ್ ಎಷ್ಟಿದೆ ಅನ್ನೋದರ ಮೇಲೆ. ಸೊ ಹಾಗಾಗಿ IPO ಅನ್ನುವಂಥದ್ದು ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ನಿಮಗೆ IPO ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 2 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ IPO ಯಾವ ರೀತಿಯಾಗಿ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ, IPO ವರ್ತ್ ಎಷ್ಟಿರಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸರ್, ಈಗ ಬಿಸ್ನೆಸ್ಗಳು ಫೇಲ್ ಆಗೋದ್ರಲ್ಲಿ ಅವರ ಐಡಿಯಾ ಎಷ್ಟು ಪಾತ್ರ ವಹಿಸುತ್ತೆ? ಅಂದರೆ ಈ ಐಡಿಯಾನೇ ಚೆನ್ನಾಗಿಲ್ಲ, ಈ ಬಿಸ್ನೆಸ್ ಪ್ಲಾನೇ ಸರಿ ಇಲ್ಲ. ನೋಡಿ, ಎಲ್ಲ ಬಿಸ್ನೆಸ್ನಲ್ಲಿನೂ ಕಾಂಪಿಟೇಷನ್ ಇರುತ್ತೆ. ಯು ಕೆನಾಟ್ ಅವಾಯ್ಡ್ ಇಟ್, ಯು ಹ್ಯಾವ್ ಟು ಓವರ್ಕಮ್ ಔಟ್ ಆಫ್ ದ್ಯಾಟ್. ಅದಕ್ಕೆ ಭಯ ಪಟ್ಕೊಂಡ್ರೆ ಆಗಲ್ಲ. ಕಾಂಪಿಟೇಷನ್ ಯು ಹ್ಯಾವ್ ಟು ರೆಡಿ ಟು ಫೇಸ್. ಮತ್ತು ಈ ಚೇಂಜಿಂಗ್ ಟೈಮಲ್ಲಿ
ಬಿಸ್ನೆಸ್ ಮಾಡೆಲ್ ಚೇಂಜ್ ಮಾಡೋದು. ಈಗ ಎಷ್ಟೋ ಬಿಸ್ನೆಸ್ಗಳು ಕೋವಿಡ್ ನಂತರ ಇರ್ರಿಲೆವೆಂಟ್ ಆಗಿಬಿಡ್ತು, ಕೋವಿಡ್ ಬರ್ತಿದ್ದಂಗೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ ಅಂದರೆ ಹೌ ಟು ಎನ್ಶೋರ್ ದಟ್ ಯು ಆರ್ ಅಹೆಡ್ ಆಫ್ ಟೈಮ್, ಯು ಆರ್ ರಿಲೆವೆಂಟ್ ಆಲ್ ದ ಟೈಮ್ ಅಂತ. ಹೇಗೆ ನಾನು ಎಲ್ಲ ಕಾಲದಲ್ಲೂ ನನ್ನ ಬಿಸ್ನೆಸ್ಸು ರಿಲೆವೆಂಟ್ ಆಗಿದೆ, ಕಸ್ಟಮರ್ಸ್ ಯೂಸ್ ಮಾಡ್ಬೋದು, ಎಂಥದ್ದೋ ಸಮಸ್ಯೆ ಬಂದರೆ ಗ್ಯಾರಂಟಿ ಅಂತೂ ಕೊಡೋಕ್ಕಾಗಲ್ಲ, ಬಟ್ ಆದರೆ ಕ್ವಿಕ್ಕಾಗಿ ಅಡ್ಯಾಪ್ಟ್ ಆಗಬೇಕು. ಸೊ ಅದರಿಂದನೂ ಫೇಲ್ ಆಗ್ತಾರಲ್ವ ಸರ್ ಸುಮಾರು ಜನ? ಕ್ವಿಕ್ಕಾಗಿ ಅಡ್ಯಾಪ್ಟ್ ಆಗೋದಿಲ್ಲ. ಒಂದು ಲೆದರ್ಜಿ ಇರ್ತೈತಿ, ಎಲ್ಲ ಪಾರ್ಟ್ನರ್ ಕೂಡ ಡಿಸ್ಕಷನ್ ಮಾಡಬೇಕಂತ ಒಂದಿರುತ್ತೆ. ದೇ ವಿಲ್ ನಾಟ್ ಕಮ್ ಟು ಒನ್ ಕನ್ಕ್ಲೂಷನ್. ನಮ್ಮಲ್ಲಿ ಒಂದು ಸೆಕೆಂಡ್ನಲ್ಲಿ ಕನ್ಕ್ಲೂಷನ್ ಮಾಡ್ತಾರೆ, ಡಿಸಿಷನ್ಸ್, ಕ್ವಿಕ್ ಡಿಸಿಷನ್ಸ್. ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾನೆ ಡಿಸಿಷನ್ ಮಾಡಿಬಿಡೋದು. ಅದು ಯಾಕೆ ಅಂದರೆ ಇಸ್ ಇಟ್ ಬಿಕಾಸ್ ನಿಮ್ಮ ಹತ್ರ 68% ಸ್ಟೇಕ್ ಇದೆ ಅಂತ ಸಾಧ್ಯನಾ, ಅಥವಾ ಇಸ್ ಇಟ್ ಬಿಕಾಸ್ ನಿಮ್ಮ ಹತ್ರ 44? ಐ ಆಮ್ ನಾಟ್ ಟಾಕಿಂಗ್ 68-32, ಐ ಆಮ್ ಟಾಕಿಂಗ್ ಬಿಫೋರ್ ದ್ಯಾಟ್ ಆಲ್ಸೋ. ಈ ₹2 ವಿಜಯ ಕರ್ನಾಟಕ ಇತ್ತು, ಕಾರ್ನಲ್ಲಿ ಹೋಗುವಾಗ ಒಂದು ಡಿಸಿಷನ್ ಬಂತು, ₹1 ನಾಳಿಂದ ಫೋನ್ ಮಾಡಿ ಹೇಳಿದೆ, ನಾಳೆಯಿಂದ ₹1. ಬಟ್ ಅದ್ರ ಫಿನಾನ್ಷಿಯಲ್ ಇಂಪ್ಯಾಕ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿ? ನಮ್ಮದೇ ಆದಂಥ ಒಂದು ಲೆಕ್ಕಾಚಾರ ಬೇರೆ ಇರುತ್ತೆ. ಬಟ್ ಅಲ್ಲ ಸರ್, ಕಾರಲ್ಲಿ ಹೋಗ್ತಾ ನೀವು ಡಿಸೈಡ್ ಯು ಹ್ಯಾವ್ ಟು ಬ್ರಿಂಗ್ ಡೌನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಾಂ, ನಮಗೆ ವಿಜಯ ಕರ್ನಾಟಕದಲ್ಲಿ ₹1 ಏನು ಪೇಪರ್ ಕೊಟ್ಟಿವಿ, ಅವಾಗೇ ನಮಗೆ ಉಳಿತಿತ್ತು, ಅದಕ್ಕಿಂತ ಕಮ್ಮಿ ಉಳಿತಾ ಇದೆ ಇವತ್ತು. ₹4 ಪೇಪರ್ ಕೊಟ್ಟರು. ದ ರೀಸನ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹ್ಯಾಸ್ ಗಾನ್ ಅಪ್ ಸೋ ಮಚ್ ಆ್ಯಂಡ್ ರೆವೆನ್ಯೂ ಬೈ ವೇ ಆಫ್ ಅಡ್ವರ್ಟೈಸ್ಮೆಂಟ್. Corporates are giving less advertisement because of their own problems. Government is also ಎಲ್ಲನೂ ಇದಕ್ಕೆ ಹಾಕಿಬಿಡ್ತಾರೆ, ವೆಬ್ಸೈಟ್ಗೆ ಟೆಂಡರ್ಗಳು, ಅದು ಅಡ್ವರ್ಟೈಸ್ಮೆಂಟ್ಸ್ ಅಂಥದ್ದೆಲ್ಲ ಬರೋದಿಲ್ಲ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಸಚ್ ಎ ಡಿಸಿಷನ್ನು, ₹1 ಸಚ್ ಎ ಡಿಸಿಷನ್ ನನಗೆ ಗೊತ್ತಿತ್ತು. ಅದರಲ್ಲಿ ಸರ್ಕ್ಯುಲೇಷನ್ ಡಬಲ್ ಐ ವಿಲ್ ಬಿಕಮ್ ನಂಬರ್ ಒನ್ ಆದಾಗ ನಮ್ಮ ಅಡ್ವರ್ಟೈಸ್ಮೆಂಟ್ ಪ್ರೈಸಿಂಗು ಪಾಲಿಸಿನೇ ಚೇಂಜ್ ಆಗುತ್ತೆ. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ರಿಕರಿಂಗ್ ಎಕ್ಸ್ಪೆನ್ಸ್ ವಿಲ್ ಕಮ್ ಡೌನ್ ಹೆವಿಲಿ. ನಮ್ಮ ಒಬ್ಬ ಎಡಿಟರಿಗೆ 1,00,000 ಸಂಬಳ ಅಂತ ಇಟ್ಕೊಳ್ಳಿ, ನೀವು 50,000 ಪೇಪರ್ ಮಾಡಿದರೂ ₹1,00,000 ಸಂಬಳ, ನೀವು 5 ಲಕ್ಷ ಮಾಡಿದರೂ ₹1,00,000 ಸಂಬಳ. ಸೊ ಯು ಸಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಾಂ, ನಂದು ಒಂದು ₹20 ಕೋಟಿ ಪ್ರಿಂಟಿಂಗ್ ಮಷಿನ್ ಇರುತ್ತೆ, 50,000 ಮಾಡಿದರೂ ಅಷ್ಟೇ, ಅದಕ್ಕೆ 2 ಲಕ್ಷ ಪ್ರಿಂಟ್ ಮಾಡಿದ್ರು ಅಷ್ಟೇ. ಅವನಿಗೆ ಪಗಾರ ಕೊಡೋದು, ಅದಕ್ಕೆ ಬಡ್ಡಿ, ಅದಕ್ಕೆ ಇನ್ಶೂರೆನ್ಸ್. ಸೊ ಆಪ್ಟಿಮೈಸೇಷನ್ ಯೂಸ್, ಅದಕ್ಕೆ ಆಪ್ಟಿಮೈಸ್ ಮಾಡಬೇಕು. ಬಟ್ ನೀವು ವಿಜಯ ಕರ್ನಾಟಕಕ್ಕೆ ವೆಂಚರ್ ಆದಾಗ ಇನಿಷಿಯಲಿ ಕೂಡ ಇಟ್ ವಾಸ್ ಲೈಕ್ ವೆರಿ ಬಿಗಿನಿಂಗ್. ನೀವೇ ಹೇಳ್ದಂಗೆ ಪ್ರಾಡಕ್ಟು ಹೊಸದು, ನೀವು ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ ಅಂತ. ಆದರೂ ಕೂಡ ಅವತ್ತೂ ಕೂಡ ನಾನು ಪ್ರಿಂಟ್ ಕೂಡ ಔಟ್ಸೋರ್ಸಿಂಗ್ ಮಾಡಲ್ಲ, ನಾವೆಲ್ಲದಕ್ಕೂ ಮೆಷಿನರಿ ನಾವೇ ತರ್ತೀವಿ ಅಂತ ಹೇಳಿ ಡೇ ಒನ್ನಿಂದ. ಅದು ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸರ್, ಬಿಗ್ ಕಮಿಟ್ಮೆಂಟ್ ಅಲ್ವಾ ಸರ್? ಅಂದರೆ ಆ ನಿರ್ಧಾರ ಮಾಡಬೇಕಂದ್ರೆ ನೀವು ಕಂಪ್ಲೀಟಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ರಾ ಸರ್? ಡೆಫಿನೆಟ್ಲಿ, ಮಚ್ ಮೋರ್ ದ್ಯಾನ್ ದಟ್. ಸರ್, ಈಗ ಒಬ್ಬ ಅಂಟ್ರಪ್ರನ್ಯೂರು ಅವನ ಬಿಸ್ನೆಸ್ ಜರ್ನಿಯಲ್ಲಿ ಭಾಳಷ್ಟು ನೋವುಗಳನ್ನ ಅನುಭವಿಸ್ತಾರೆ. ಎಷ್ಟೋ ಸಾರಿ ನಂಗೆ ಯಾಕೆಲ್ಲ ಬೇಕಿದೆಲ್ಲ ಅಂತ ಅನಿಸ್ಬೋದು, ಅಥವಾ ಆ ಕಷ್ಟಗಳನ್ನ ನೋಡಿದ ತಕ್ಷಣ ಏನು ಮಾಡೋದು ನಾವು ನೋಡಿದ್ದೀವಿ. ಯಾಕಂದರೆ ನಾನು ಇನ್ಫ್ಯಾಕ್ಟು ಮಲೆನಾಡು ಕಡೆಯಿಂದ ಬಂದವನಾಗಿ ಸಿದ್ಧಾರ್ಥ ಅವ್ರನ್ನ ನಾವು ಭಾಳ ಗೌರವಿಸ್ತಿದ್ವಿ. ಅಂಥವ್ರು ಇವತ್ತು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಒಂದು ಬಿಸ್ನೆಸ್ನ ಅವ್ರು ಕರ್ಕೊಂಡು ಹೋಯ್ತು ಆ ಥರ. ಅಥವಾ ಹಾಂ, ಸಿದ್ಧಾರ್ಥ ಅವರು ಈಸ್ ಎ ವೆರಿ ಗುಡ್ ಜೆಂಟಲ್ಮನ್. ವಿ ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಫ್ರಮ್ ಹಿಮ್. ಈ ಎ ಗುಡ್ ಎಂಟರ್ಪ್ರಿನರ್, ಗುಡ್ ಜೆಂಟಲ್ಮನ್. ಬಟ್ ಮತ್ತು ಅಂಥದ್ದೇನು ದೊಡ್ಡ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ನನಗೇನು ಅನಿಸ್ಲಿಲ್ಲ. ಬಟ್ ವಾಟ್ ಐ ಫೀಲ್ ಫ್ರಮ್ ದ ಡಿಸ್ಟನ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಟ್ರಿಕಿ ಥಿಂಗ್. ದ ಕ್ವಾಲಿಫಿಕೇಷನ್ ಆರ್ ಇಂಟೆಲಿಜೆನ್ಸ್ ವಿಲ್ ನಾಟ್ ವರ್ಕ್. ಯು ಹ್ಯಾವ್ ಟು ಬಿ ಎ ಮೋರ್ ಪ್ರಾಕ್ಟಿಕಲ್. ಈಗ ನೀವೇ ಕೇಳ್ಬೋದು, ನಮ್ಮದು ವಿಜಯ ಕರ್ನಾಟಕ ಯಾಕೆ ಮಾರಿದ್ರಿ ಅಂತ ಕೇಳ್ಬೋದು. ಓಕೆ, ಸ್ವಲ್ಪ ದುಡ್ಡಿನ ತಾಪತ್ರೆ ಆಯಿತು. ಬಿಕಾಸ್ ಆಫ್ ವಿಜಯ ಕರ್ನಾಟಕ, ಮೈ ಪೇರೆಂಟ್ ಕಂಪನಿ VL should not suffer. That's why I sold it. So you should know which is your crown jewel. ನನಗೆ ಇಲ್ಲಿ ಗಾಯ ಆಯ್ತಂದರೆ ಡಾಕ್ಟರ್ 1 ಇಂಚ್ ಕಟ್ ಮಾಡ್ತೀನಿ ಅಂದರೆ ಡಾಕ್ಟ್ರೇ 2 ಇಂಚ್ ಕಟ್ ಮಾಡಿಬಿಡಿ. 1 ಇಂಚ್ ಬೇಡ, 2 ಇಂಚ್ ಮಾಡಿ, ಮತ್ತೊಮ್ಮೆ ಆ ಥರ ನಮ್ಮ. ಸೊ ಪ್ರಾಬ್ಲಿ ಈಗ ಭಾಳಷ್ಟು ಜನ ಆಂಟ್ರಪ್ರನ್ಯೂರ್ಸ್ ಕೂಡ ಸಿದ್ಧಾರ್ಥ ಅವರ ಪರಿಸ್ಥಿತಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಷ್ಟದಲ್ಲಿರ್ಬೋದು. ಆವಾಗ ನೀವು ಹೇಳೋದು ಅವರ ಕೋರ್ ಬಿಸ್ನೆಸ್ನ ನೋಡ್ಕೊಳ್ಳಿ, ಯಾವ್ದು ನಿಮಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಗೊತ್ತಿರುತ್ತೆ ಅದನ್ನು ನೋಡ್ಕೊಳ್ಳಿ, ಉಳಿದದ್ದನ್ನು
ಯಾವ್ದು ನಿಮಗೆ ರಿಲೆವೆಂಟ್ ಅಲ್ಲ ಅಥವಾ ಯಾವ್ದು ನಿಮ್ಮ ನಾನ್ ಕೋರ್ ಬಿಸ್ನೆಸ್ ಅಂತಂತೆ ಅದನ್ನು ಮಾರಾಟ ಮಾಡಿ ಅಥವಾ ಡಿಸ್ಪೋಸ್ ಮಾಡಿ. ನಾನು ನೋಡಿದ್ದೀನಿ, ಅವ್ರು ಹೇಳೋದು ಎಷ್ಟು ಸಮಂಜಸ, ಅವ್ರ ಹೆಸರು ಗೊತ್ತಿಲ್ಲ. ಮಣಿಪಾಲದಲ್ಲಿ ಪೈ ಎಂಪೈರ್ ಕಟ್ಟಿದ್ದಾರೆ ಅವರು, ನನಗಷ್ಟು ಗೊತ್ತಿಲ್ಲ ಡೀಟೇಲ್ಸ್. ಒಂದು ಕೆಲವರು 8 ಕಂಪ್ನಿ ಎಲ್ಲ ಇದೆ, ಅದರಲ್ಲಿ 1-2 ಕಂಪ್ನಿಗಳು ಸಫರ್ ಆಗ್ತಾ ಇರುತ್ತೆ. ಈಗ ನಾನು 10 ಕಂಪ್ನಿ ಮಾಡಿದ್ರೆ ಅಲ್ಲಿ 1-2 ಕಂಪ್ನಿ ಸಫರ್ ಆಗೇ ಆಗುತ್ತೆ. ಅದನ್ನು ಆ 2 ಕಂಪ್ನಿ ಸಫರ್ ಆಗೋದು ನಾವು ರಿಪೇರಿ ಮಾಡೋಕ್ಕೆ ಆಗೋಲಿಲ್ಲ ಅಂದರೆ ಅದನ್ನು ಬಿಟ್ಬಿಡ್ಬೇಕು. ಅಂದರೆ ಒಂದು ಬುಟ್ಟಿ ಮಾವಿನ ಹಣ್ಣಲ್ಲಿ 2 ಕೊಳತಿದ್ರೆ ಇದಕ್ಕಿಷ್ಟು ಕಾಸ್ಟ್ ಇದೆ ನಾವು, ಅಥವಾ ಇದನ್ನು ನಾನು ಬಿಸಾಕಿದರೆ ಸರಿಯಲ್ಲ, ಇಷ್ಟು ಲಾಸ್ ಆಗುತ್ತೆ, ಅಥವಾ ನಾವು ಬೆಳೆದ ಮಾವಿನ ಹಣ್ಣು ಅಂತ ಆಗಲ್ಲ. ನಾನು ಹೇಳಿದ್ನಲ್ಲ, 1 ಇಂಚ್ ಕಟ್ ಮಾಡಿ 2 ಇಂಚ್ ಕಟ್ ಮಾಡಿ ಹೋಗಿ. ಸರ್ ನಿಮ್ಗೀಗ ಇಲ್ಲಿ ಈ ಬಿಸ್ನೆಸ್ಸಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ನೀವು ಯಾವುದರಲ್ಲಿ, ವಿಜಯ ಕರ್ನಾಟಕದಲ್ಲಿ ಪ್ರಿಂಟಿಂಗ್ ಇದರಲ್ಲಿ ಒಂದು ರೆವಲ್ಯೂಷನ್, ಅಂದರೆ ₹1 ನ್ಯೂಸ್ ಪೇಪರ್ ಅಂತ ಇಟ್ ವಾಸ್ ಲೈಕ್ ಅನ್ಹರ್ಡ್ ಆಫ್ ಅಲ್ವಾ. ಆ ಥರದ ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ನಿಮ್ಮದೇ ಆದ ಬ್ರ್ಯಾಂಡು, ಅದರಲ್ಲೂ ಕೂಡ ನಮಗೆ ಲೋಗೋ ಅಂದರೆ ವಿಜಯ ಸಂಕೇಶ್ವರ್ ಫೋಟೋ. ವಿಜಯವಾಣಿಯಲ್ಲಿ ನಾವು ಮಾತ್ರ ಹೇಳಿದ್ದು, ಯಾಕಂದರೆ ವಿಜಯ ಕರ್ನಾಟಕ ವಾಸ್ ಅ ನ್ಯೂ ಪ್ರಾಡಕ್ಟ್, ವಿಜಯ್ ಇಸ್ ಮೈ ನೇಮ್, ಅದನ್ನು ಹಾಕಿದ್ದು ಚಲೋ ಆಗಿದ್ದು. ಈಗ ಹೊಸದು ಮಾಡಿದಾಗ ಜನರಿಗೆ ಗೊಂದಲ ಆಗುತ್ತೆ, ವಿಜಯವಾಣಿ ಯಾವುದು, ವಿಜಯ ಕರ್ನಾಟಕ ಯಾವುದು ಅಂಥೇಳಿ. ಟು ಅವಾಯ್ಡ್ ದಟ್ ಕನ್ಫ್ಯೂಷನ್. ಬಟ್ ಆದರೆ ನಿಮ್ಮ ಫಸ್ಟು ಮೀಡಿಯಾ ವೆಂಚರು ಸಕ್ಸಸ್ಫುಲ್ ಆಯಿತು, ಸೂಪರ್ ಸಕ್ಸಸ್ಫುಲ್ ಆಯಿತು, ಎಮೋಷ್ನಲಿ ಕನೆಕ್ಟ್ ಆಗಿರ್ಲಿಲ್ವಾ ಸರ್? ಸೆಲ್ ಮಾಡಬೇಕು ಅಂತ ಬಂದ ತಕ್ಷಣ ಓಕೆ, ಅಥವಾ ಎಮೋಷನ್ ಈಸ್ ಎ ಬಿಗ್ ಡಿಸೀಸ್. ಯಾವುದಕ್ಕೂ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲೇ ಕೂಡದು. ಈವನ್ ಕೋರ್ ಬಿಸ್ನೆಸ್ಗೂ ಕೂಡ ಸರ್ಕಮ್ಸ್ಟೆನ್ಸ್ ಯು ಹ್ಯಾವ್ ಟು ಫೇಸ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ದ ಕಂಪ್ನಿ, ಯು ಹ್ಯಾವ್ ಟು ಗ್ರೋ ದ ಕಂಪನಿ. ಏನೋ ಒಂದು ಕೋವಿಡ್ ಥರ ಎವ್ರಿ ಇಯರ್ ಆಗಿಬಿಡ್ತಪ್ಪ ಅಂದರೆ ಯು ಶುಡ್ ರಿಡ್ಯೂಸ್ ದ ಕಂಪನಿ ಸೈಜ್, ಮತ್ತೆ ರೀಬಿಲ್ಡ್ ಮಾಡೋಣ. ಈಗ 2,000 ಇದ್ದದ್ದು 1,500 ಕೋಟಿ ಮಾಡು, ಮತ್ತೆ 2 ವರ್ಷ ಬಿಟ್ಟು ವಿಚಾರ ಮಾಡೋಣ. ಗ್ರೋತ್ ಅಂತೇಳಿ ಏನಾದ್ರು ಒಂದು ತಲೆಯಲ್ಲಿ ತುಂಬ್ಕೊಂಡು ಓಡಾಡೋದಲ್ಲ. ಸೊ ಇಟ್ ಈಸ್ ನಾಟ್ ಎ ಕನ್ಸರ್ವೇಟಿವ್ ಅಪ್ರೋಚ್, ಇಟ್ ಈಸ್ ಎ ಪ್ರಾಕ್ಟಿಕಲ್ ಅಪ್ರೋಚ್. ಸರ್ ಈಗ ನೀವು ಟ್ರಾನ್ಸ್ಪೋರ್ಟೇಷನ್, ಅದು ರೋಡ್ ಟ್ರಾನ್ಸ್ಪೋರ್ಟೇಷನಿಂದ ಏವಿಯೇಷನ್ಗೆ ವೆಂಚರ್ ಮಾಡ್ತೀರಿ. ಏವಿಯೇಷನ್ ನಾವು ಮಾಡೋದಿಲ್ಲ ಅಲ್ಲ, ಬಟ್ ಐ ಮೀನ್ ಯು ಓನ್ 2 ಪ್ಲೇನ್ಸ್, ಅದರಲ್ಲಿ ಏವಿಯೇಷನ್ ಇಟ್ ಇಸ್ ನಾಟ್ ವೆಂಚರ್. ಇವು ನೋಡಿ, ನಮಗೆ ಬೇಕಾಗಿದ್ದು ಒಂದು ಏರ್ಕ್ರಾಫ್ಟು. ಓಕೆ, ಮೇಂಟೈನಿಂಗ್ ಒನ್ ವಾಸ್ ವೆರಿ ಬಿಗ್ ಹೆಡೇಕ್. ಓಕೆ, ನಮಗೇನು 2ನೇ ತೊಗೊಳ್ಳೋದಿದ್ದಿಲ್ಲ, ಅದು ಒಂದು ಒಳ್ಳೆ ಪ್ರೈಸ್ನಲ್ಲಿ ಬಂತು ಆಫರು, 2 ಏರ್ಕ್ರಾಫ್ಟ್ ಸೇಮು. ಸೊ ಮೇಂಟೆನೆನ್ಸ್ ವಿಲ್ ಬಿಕಮ್ ಮೋರ್ ಈಸಿ ಆ್ಯಂಡ್ ವಿ ಕ್ಯಾನ್ ಚೇಂಜ್ ದ ಪೈಲಟ್ ಆಲ್ಸೋ ಆ್ಯಸ್ ಆ್ಯಂಡ್ ಎನ್ ವೆನ್ ರಿಕ್ವೈರ್ಡ್ ಇರೋದು ಆ ಕಡೆ. ಸೊ ಅಲ್ಲಿ ನೀವು ಟ್ಯಾಕ್ಸಿ ಥರ ರನ್ ಮಾಡೋಕ್ಕಾಗಂಗಿಲ್ಲ ಪ್ಲೇನ್ಗಳನ್ನು. ಒಂದು 10 ಟ್ಯಾಕ್ಸಿ ಇದ್ದರೆ ಯಾರಾದರೂ ಡ್ರೈವರ್ ತೊಗೊಂಡು ಹೋಗ್ತಾರೆ, ಹಾಗಾಗೋದಿಲ್ಲ. ಒಂದು ಏರ್ಕ್ರಾಫ್ಟಿಗೆ ಸ್ಪೆಷಲೈಸ್ಡ್ ಪೈಲಟೇ ಇರ್ತಾರೆ. ಹಿ ಕೆನಾಟ್ ಡ್ರೈವ್ ಅನದರ್ ಏರ್ಕ್ರಾಫ್ಟ್ ಮಾಡೆಲ್. ಇಫ್ ಯು ವಾಂಟ್ ಟು ಚೇಂಜ್ ದ ಮಾಡೆಲ್, ಹಿ ಹ್ಯಾವ್ ಟು ಗೋ ಅಮೇರಿಕಾ ಆರ್ ಸಮ್ವೇರ್, ಟೇಕ್ ಟ್ರೈನಿಂಗ್, 20-25 lakhs ಖರ್ಚು ಅದೆಲ್ಲ ಇರುತ್ತೆ. ಸೊ ಆ ಥರ ಮಾಡಿದ್ದು. ಸೊ ಇವು 2 ಆಯ್ತಂದರೆ ನಮ್ಗೆ ಸಫರ್ ಆಗೋದಿಲ್ಲ ನಮ್ಮ ಜರ್ನಿ. ನಾವು ಅದನ್ನು ಬಾಡಿಗೆ ಕೊಟ್ಟು ಸಂಪಾದನೆ ಮಾಡಬೇಕಂತಿಲ್ಲ. ನಾವು ಏರ್ಕ್ರಾಫ್ಟ್ ಇತ್ತು ಅಂದರೆ ಫಾರ್ ದ ಸೈಜ್ ಆಫ್ ಅವರ್ ಕಂಪನಿ, ಇಟ್ ಮೇ ನಾಟ್ ಸಿ ಸೋ ಬಿಗ್ ಇನ್ ಕಾರ್ಪೊರೇಟ್ ವರ್ಲ್ಡ್, ಬಟ್ ನಮ್ಮ ಸ್ಪ್ರೆಡ್ ಏನಿದೆಯಲ್ಲ, ಪ್ರೆಸೆನ್ಸ್ ಇನ್ 1000 ಲೊಕೇಶನ್ಸ್, particularly when we bought aircraft about 15 years before, connectivity was big problem. ಹುಬ್ಳಿಯಿಂದ ನಾನು ನಾಗ್ಪುರ್ ಇಲ್ಲೇ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಗೋ ಬೈ ಕಾರ್, ನೋ ಆಲ್ಟರ್ನೇಟ್, ಆರ್ ಯು ಶುಡ್ ಗೋ ಟು ಬಾಂಬೆ today and tomorrow you should catch a flight at Nagpur, 1 day stay at Bombay, and after finishing Nagpur you cannot come back to Bombay because no flight that time. Again 1 day next day you have to come to Bombay. This was the circumstance. ಈಗೇನು ನಮ್ಮದು ಹುಬ್ಬಳ್ಳಿಯಿಂದ ನಾವು ದಿಲ್ಲಿಗೆ ಹೋಗ್ಬೇಕಂದ್ರೆ ನಾಗ್ಪುರ್ ಇಂದೋರ್ ಕೆಲಸ ಮುಗಿಸ್ಕೊಂಡು ದಿಲ್ಲಿಗೆ ಹೋಗ್ಬಿಡ್ತೀನಿ ಸಾಯಂಕಾಲ. ದಿಸ್ ಈಸ್ ಕನ್ವೀನಿಯನ್ಸ್. ಸೊ ವಾಟ್ ಐ ಥಾಟ್, because of the presence in so many locations, my traveling sometimes will become very necessary to take healthy decisions. No, ಇಲ್ಲದೆ ಹೋದರೆ ನಮಗೆ ನಾಗ್ಪುರ್ಗೆ ರಿಲೇಷನ್ ಕಟ್ ಆಗಿಬಿಡ್ತೈತಿ, ಇಲ್ಲದೆ ಹೋದರೆ ನಮಗೆ ತ್ರಿವೇಂದ್ರಂ ರಿಲೇಷನ್ ಕಟ್ ಆಗಿಬಿಡ್ತೈತಿ, ಏನೇನೋ ಆಗ್ತಾ ಇರುತ್ತಲ್ಲಿ. ದೋ ದೇರ್ ಆರ್ ಪೀಪಲ್ ಆರ್ ದೇರ್, ಸೋ ಮೆನಿ ಥಿಂಗ್ಸ್ ದೇರ್. ಒಂದು ಸಣ್ಣ ಒಂದು ಯಾವುದೋ ಒಂದು ಬ್ರ್ಯಾಂಚ್ನಲ್ಲಿ ಸೆಲೆಕ್ಷನ್ ಆಫ್ ದಿ ಲೊಕೇಶನ್ ಗುಡೌನ್ ರಾಂಗ್ ಮಾಡಿಬಿಟ್ರೆ 1 ವರ್ಷದಲ್ಲಿ 1 ಕೋಟಿ ಲುಕ್ಸಾನ್ ಆಗಿಬಿಡುತ್ತೆ. ಅದೇ ನಾವು ಬೆಳಿಗ್ಗೆ ಸಾಯಂಕಾಲ ಬಂದುಬಿಟ್ರೆ 2-3 ಲಕ್ಷ ಹೋಗುತ್ತೆ, ಅಟ್ಲೀಸ್ಟ್ ಪರ್ಫೆಕ್ಟಾಗಿ ಕೆಲಸ ಆಗುತ್ತೆ.
ದಟ್ ವಾಸ್ ಅ ಬಿಸ್ನೆಸ್ ಡಿಸಿಷನ್. ನಮ್ಮಲ್ಲಿ ತುಂಬ ಇಂಟೆಲಿಜೆಂಟ್ ಜನ ಇದ್ದಾರೆ, ಅವರು ನೋಡೋ ದೃಷ್ಟಿಕೋನ ಬೇರೆ, ನಂದು ಬೇರೆ. ಒಳ್ಳೆ ಗುಡಾನ್ ಸಿಕ್ಕರೆ ಸಾಕು, ದೇ ವಿಲ್ ವೆರಿ ಹ್ಯಾಪಿ. ನನಗೆ ಹಾಗೆಲ್ಲ, ಗುಡಾನ್ ಹೆಂಗಾರ ಇರಲಿ, ಪಾರ್ಕಿಂಗ್ ಒಳ್ಳೇದು ಬೇಕು. ಹಾಂ, ದಟ್ ಈಸ್ ದ ಡಿಫ್ರೆನ್ಸ್. ಸರ್, ಬಟ್ ನೀವು ಒಂದು ಸಾರಿ ಐ ಥಿಂಕ್ 2015 ನಮ್ಮದು ಯಾವುದೇ ಸ್ವಂತ ಮತ್ತು ಯಾವುದೇ ರೆಂಟೆಡ್ ಪ್ರಿಮೈಸಸ್ನಲ್ಲಿ ಹೋಗಿ ನೋಡಿ ನೀವು, ಪಾರ್ಕಿಂಗ್ ಈಸ್ ಸೂಪರ್. ಯು ವಿಲ್ ನಾಟ್ ನೆವರ್ ಗೆಟ್ ಅ ಮ್ಯಾಚಿಂಗ್ ಗುಡಾನ್ ಇನ್ ದಟ್ ಪ್ಲೇಸ್. ಈವನ್ ಎಲ್ಲ ಕಡೆನೂ ನೋಡಿದ್ದೀವಿ. ಸರ್, ನೀವು IPO ಆದಮೇಲೆ 2015 ಒಂದು ಸಾರಿ ಯು ಡಿಸೈಡೆಡ್ ಟು ವೆಂಚರ್ ಇನ್ ಟು ಏವಿಯೇಷನ್ ಬಿಸ್ನೆಸ್. ಅದಕ್ಕೇನಾದರೂ ಐ ಮೀನ್ ಎನಿ ಸ್ಪೆಸಿಫಿಕ್ ರೀಸನ್ ವೆನ್ ಯು ಡಿಸೈಡೆಡ್, ಆಮೇಲೆ ಎನಿ ಸ್ಪೆಸಿಫಿಕ್ ರೀಸನ್ ವೈ ಯು ಡಿಸೈಡೆಡ್ ನಾಟ್ ಟು ವೆಂಚರ್? ಆವಾಗಿನ ಕಾಲದಲ್ಲಿ ಪಕ್ವವಾಗಿತ್ತು, ಏವಿಯೇಷನ್ ಪಕ್ವವಾಗಿತ್ತು. ಅದಕ್ಕೆ ಅದರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ವೆನ್ ದ ರೆಸಿಸ್ಟೆನ್ಸ್ ಕೇಮ್ ಫ್ರಮ್ ದ ಮಾರ್ಕೆಟ್, ದೋ ಐ ಆಮ್ ಎ ಮೇಜರ್ ಸ್ಟೇಕ್ ಹೋಲ್ಡರ್, ವೆನ್ the 1/3 of the investors are not happy, we should not hurt them. That is the reason I left it. ಓಕೆ, ಬಟ್ ಈ ಥರದ ಡಿಸಿಷನ್ಸ್ ಎಷ್ಟು ಮುಖ್ಯ ಆಗುತ್ತೆ ಸರ್ ಜೀವನದಲ್ಲಿ? ಅಂದರೆ ನಾವು ಎಷ್ಟೋ ಸಾರಿ ನಾವೇನು ಅನ್ಕೋತೀವಿ, ಐ ಆಮ್ ದ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ ಅಥವಾ ನನಗೆಲ್ಲ ಗೊತ್ತುಂಟು ಅಂತ ನಾವು ಡಿಸಿಷನ್ಸ್ ತೊಗೋತೀವಿ. ಆದರೆ ಮಾರ್ಕೆಟ್ ಫೀಡ್ಬ್ಯಾಕ್ನ ಕೇಳೋದು, ಅಥವಾ ಈವನ್ ನೀವು ಹೇಳಿದ್ರಲ್ಲ ಮೈನಾರಿಟಿ ಸ್ಟೇಕ್ ಹೋಲ್ಡರ್ ಫೀಡ್ಬ್ಯಾಕ್ ಹೇಳೋದು, ಅಥವಾ ಇನ್ಯಾರೋ ಅಡ್ವೈಸ್ ಮಾಡ್ತಾರೆ, ಈ ಥರದ್ದೆಲ್ಲ ಕೇಳಿ. ಯಾಕೆ ಅಂದರೆ ಎಲ್ಲರೂ ನೋಡಿದ ಏವಿಯೇಷನು ನಮ್ಮ ಏವಿಯೇಷನ್ ದರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಎನಿ ಹ್ಯೂಮನ್ ಬೀಯಿಂಗ್ ಟು ಕನ್ವಿನ್ಸ್ ದ ಪಬ್ಲಿಕ್. That is why I left that idea. That's all. ಸೊ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.